16ನೇ ದಿನದ ಯುದ್ಧ ಸುಯೋಧನನನ್ನ ಸಂಪೂರ್ಣವಾಗಿ ಕೆರಳಿಸಿಬಿಟ್ಟಿತ್ತು. ಅವನು ತನ್ನ ಪ್ರೀತಿ ಪಾತ್ರ ತಮ್ಮನನ್ನ ಕಳ್ಕೊಂಡಿದ್ದ. ಹೇಗಾದ್ರೂ ಸರಿ ಪಾಂಡವರ ಅಂತ್ಯ ಆಗಲೇಬೇಕು ಅಂತ ಅವನು ಆರ್ಭಟಿಸಲಾರಂಭಿಸಿದ್ದ. ಪ್ರಾಣಮಿತ್ರನ ಚಡಪಡಿಕೆ ನೋಡಲಾಗದೆ ಕರ್ಣ, ನಾಳೆನೆ ನಿನ್ನ ಅಭಿಲಾಷೆ ಈಡೇರುತ್ತೆ, ಚಿಂತೆ ಮಾಡಬೇಡ ಅಂತ ಸುಯೋಧನನಿಗೆ ಮಾತು ಕೊಟ್ಟಿದ್ದ. ನಿನ್ನ ಮೇಲಿನ ನಿಷ್ಠೆಗೆ ನಾಳಿನ ರಣಭೂಮಿ ಸಾಕ್ಷಿಯಾಗಲಿದೆ, ನೀನು ಭಯ ಪಡುವ ಅಗತ್ಯ ಇಲ್ಲ ಅಂತ ಭರವಸೆ ಕೊಟ್ಟಿದ್ದ. ಕುರು ಸಾರ್ವಭೌಮನ ಶಿಬಿರದಲ್ಲಿ ಅವತ್ತಿನ ರಾತ್ರಿ ಅಸಹನೆ, ದುಃಖ, ಚಡಪಡಿಕೆಯಲ್ಲೇ ಕಳೆದು ಹೋಯಿತು. ಮರುದಿನ ಸೂರ್ಯದೇವ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಉದಯಿಸಿದ ಹಾಗೆ ಕಾಣ್ತಾ ಇತ್ತು. ಬಹುಶಃ ಅವತ್ತು ನಡೆಯಲಿದ್ದ ಘೋರದ ಬಗ್ಗೆ ಸೂರ್ಯದೇವನಿಗೆ ಗೊತ್ತಿತ್ತೇನೋ. ಹೀಗಾಗಿನೇ ಮೋಡದ ಮರೆಯಲ್ಲಿ ಮುದುಡಿ ಕುಳಿತಿದ್ದ ಅವನು ಈಚೆಗೆ ಬರುವ ಧೈರ್ಯವನ್ನೇ ಮಾಡ್ತಿರ್ಲಿಲ್ಲ. ಅದು ಕುರುಕ್ಷೇತ್ರ ಯುದ್ಧದ 17ನೇ ದಿನ. ಮಹಾಪರಾಕ್ರಮಿ ಕರ್ಣ ಯುದ್ಧ ಭೂಮಿಯಲ್ಲಿ ನುಗ್ಗಿ ಬರ್ತಾ ಇದ್ರೆ ಪಾಂಡವ ಸೈನ್ಯ ಥರಗುಟ್ಟಿ ಹೋಗ್ತಿತ್ತು.